ಗಿಲ್ಲಿ you're safe. ಥ್ಯಾಂಕ್ಸ್ ಸರ್. ತಲೆ ಕೆಡಿಸ್ತಾವೆ. ನಾನು ನನ್ನ ಗೆಳೆಯನ್ಗೆ ಹೇಳ್ತೀನಿ, ಹೊರಗಡೆ ಎಲ್ಲ ರಿಯಾಲಿಟಿ ಶೋ ಅವನು ಮಾಡಿದ್ದಾನೆ, ನಾನು ಮಾಡಿದ್ದೀನಿ. ಬಟ್ ಅಲ್ಲಿ ಮಾಡೋದಕ್ಕೂ ಇಲ್ಲಿ ಮಾಡೋದಕ್ಕೂ ಏನು ವ್ಯತ್ಯಾಸನೇ ಕಾಣಿಸ್ತಾ ಇಲ್ಲ. ಇದು ಬಿಗ್ ಬಾಸ್ ಗೆಳೆಯ, ಇದು ರಿಯಾಲಿಟಿ ಶೋ, ಕಾಮಿಡಿ ಶೋ ಅಲ್ಲ. ರಿಯಾಲಿಟಿ ಅಂದ್ರೆ ಏನು? ಫಸ್ಟ್ ಆಫ್ ಆಲ್ ರಿಯಾಲಿಟಿ, ನಿನ್ ರಿಯಾಲಿಟಿ ಏನಿರ್ತದೆ ಅದನ್ನ ಪ್ರೊಜೆಕ್ಟ್ ಮಾಡೋದು ರಿಯಾಲಿಟಿ. ರಿಯಾಲಿಟಿ ಶೋ. ಇದು ನೀನು ಓಡ್ತಾ ಇದೆಯಾ, ನಾನು ಓಡ್ತಾ ಇದೆಯಾ ಅದಲ್ಲ. ಓಡ್ತಾ ಇದೆಯಾ, ಆ ಕ್ಷಣಕ್ಕೆ ಓಡ್ತಾ ಇದೆಯಾ ಅಷ್ಟೇ ಮ್ಯಾಟ್ರು. ನಿಂದ ಒಂದು ಫೋಟೋ ಒಂದ್ಸಲ ನೋಡು, ಸುಮ್ನೆ ನೋಡೋಣ. ಅದು ನೀನು ನಗಿಸ್ತೆ ಅಂತ ಬಂದಿಲ್ಲ ಅಣ್ಣ. ನನಗೇನ್ ಅನ್ಸ್ತಾ ಇದೆ, ನಾನಂತೂ ಫಿನಾಲೆಗೆ ಹೋಗೋದ್ ಪಕ್ಕ. ಕಾವು ಅನ್ಕೊಂಡು ಒಳ್ಳೆ ಸೆಮಿ ಫಿನಾಲೆವರೆಗೂ ಕೂರಿಸ್ಬಿಡೋಣ ಅನ್ನೋದು ನಿನ್ ತಲೆಗಿದೆ ಅಂತ ನನಗೆ ಅನಿಸ್ತಾ ಇದೆ. ನಮ್ಮ ಇವಳು ಜಾಗ ಒಂದ್ ಚೆನ್ನಾಗಿ ಮಾತಾಡೋದು, ಅಲ್ಕಿತ್ತಿರು ಅಂತ. ನೀನು ಸುತ್ತೋದು ಹೇಳ್ತೀನಿ, ಅಲ್ಕಿತ್ತಿರು ಅವರ ಈ ಜಾಗ ಸಿಕ್ತೋಗ ನಾವು ನಾವ್ ಹೆಂಗ್ ಆಡ್ಸೋರು ಆಗ್ತದ. ಮಾಡ್ಬೇಕಾದ್ರೆ ಅವಳು ಹತ್ರ ಹೋಗ್ಬಿಟ್ಟು ಕೂಸುಗಳು ಏನೋ ಸಾಕ್ತಿಗಾರ. ಎಷ್ಟೇ ಸಲ ಹೇಳಿದ್ರು ನನಗೆ ಗೌರವ ಕೊಡು, ನಿನ್ಗಿಂತ ನಾನು ತುಂಬಾ ದೊಡ್ಡೋಳು ಅಂದ್ರು ತಮಾಷೆಯಾಗಿ ತಗೋತಾನೆ, ಹೋಗು ಬಾ ಅಂತ ಕರೀತಾನೆ. ಸೊ ನನಗೆ ಅದು ಗೌರವ ಕೊಡಲ್ಲ. ಸೊ ಹಾಗಾಗಿ ಗಿಲ್ಲಿ ಬಿಗ್ ಬಾಸ್. ನಿಮ್ಮ ಪ್ರಕಾರ ಈ ಶೋ, ಈ ರೇಸ್ ಅನ್ಕೊಳ್ಳೋಣ, ಈಗ ಬಿಗ್ ಬಾಸ್ ಸೀಸನ್ 12 ಒಂದು ರೇಸ್, ಓಕೆ, ಹೇಗ್ ನಡೀತಾ ಇದೆ ನಿಮ್ಮ ಪ್ರಕಾರ? ಯಾರು ಲೀಡಿಂಗ್ ಅಲ್ಲಿ ಇದೆ? ಗಿಲ್ಲಿ ಮತ್ತೆ ಅಶ್ವಿನಿ ಮೇಡಮ್ ಅಂತ ಅನ್ಸುತ್ತೆ ಸರ್. ಅಣ್ಣ ನಾನು ಮತ್ತೆ ಗಿಲ್ಲಿ ಅಂತ ಅನ್ಸುತ್ತೆ ಅಣ್ಣ. ಗಿಲ್ಲಿ ಮತ್ತೆ ಅಶ್ವಿನಿ ಗೌಡ ಅನ್ಸುತ್ತೆ. ಗಿಲ್ಲಿ ಅಂಡ್ ಅಶ್ವಿನಿ ಮ್ಯಾಮ್. ಗಿಲ್ಲಿ ಅನ್ಸುತ್ತೆ ಸರ್. ಗಿಲ್ಲಿ ಅಂಡ್ ರಕ್ಷಿತಾ ಅನ್ಸುತ್ತೆ. ಗಿಲ್ಲಿ ಅಂಡ್ ರಕ್ಷಿತಾ ಅನ್ಸುತ್ತೆ ಸರ್. ಗಿಲ್ಲಿ ಸರ್. ನಾನು ಮತ್ತೆ ರಕ್ಷಿತಾ ಅನ್ಸುತ್ತೆ. ನಾವು ನಾಮಿನೇಟರ್ ರಘು ಅಣ್ಣಗೆ ಮಾಡ್ತಾ ಇದೀವಿ. ಸಾಕು, ಕಾರಣ ಹೇಳಾಯ್ತಲ್ಲ, ನೀನ್ ಇಷ್ಟೊಂದು ಹೇಳ್ದೆ. ಓಕೆ ಫೈನ್, ವೆರಿ ಗುಡ್. ಎಲ್ಲರೂ ನಿನ್ ಕಡೆ ತಿರುಗಿಸ್ಕೊಂಡ್ರೆ ಅದು ಸೂಪರ್. ಎಲ್ಲ ಬೇಡಗಿಲ್ಲ. ಕಾಲ್ ಕೆಳಗೆ. ಓಕೆ, ಗಿಲ್ಲಿ ಎದ್ದೇಳಿ ಮೇಲೆ ಹೇಳಿ. ರೆಸ್ಪೆಕ್ಟ್ ಅಂದ್ರೆ ಏನು? ರೆಸ್ಪೆಕ್ಟ್ ಅಂದ್ರೆ ಮರ್ಯಾದೆ. ಮರ್ಯಾದೆ ಕೊಟ್ಟು ಮರ್ಯಾದೆ ತಗೋಬೇಕು. ಓಕೆ. ರಘು ಅಂದ್ರೆ ರೆಸ್ಪೆಕ್ಟ್ ಅಲ್ಲ, ಅದು ರಘು ಸರ್ ಅಂದ್ರೆ ಒಂದು ರೆಸ್ಪೆಕ್ಟ್. ಮಗ ರಘು ಬಾರ, ನೀನ್ ಆ ಪ್ರಿನ್ಸಿಪಾಲ್ ಬಂದ್ರೆ ರೆಸ್ಪೆಕ್ಟ್ ಅಲ್ಲ ಸರ್, ಅದು ರೆಸ್ಪೆಕ್ಟ್ ಅಂದ್ರೆ ಪ್ರಿನ್ಸಿಪಲ್ ರಘು ಸರ್ ಬನ್ನಿ ಸರ್ ಕ್ಲಾಸ್ ಆಚೆ. ನಮ್ ತಂದೆ ತಾಯಿ ಬಗ್ಗೆ ಮಾತಾಡ್ತಾ ಇದ್ದೆ. ನಮ್ ತಂದೆ ತಾಯಿ ಬಗ್ಗೆ ಮಾತಾಡೋದು ನೀವ್ಯಾರು ಸರ್? ಆ ರೆಸ್ಪೆಕ್ಟ್ ಯಾವತ್ತು ನಾವ್ ಯಾರಿಂದನೂ ಕೇಳಕ್ ಆಗಲ್ಲ. ನನ್ನಿಂದ ಹೆಂಗ್ ಕೇಳ್ತಾ ಇದ್ದೀರಾ ನೀವು? ಮೇಡಮ್ ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್. ಯುವರ್ ಫ್ಯೂಚರ್. ನಾನ್ ಕ್ಯಾಪ್ಟನ್ ಐತೀನಿ. ಏನಿಲ್ಲ, ನೀವು ಡಿಮೋಟಿವೇಟ್ ಆದಾಗ ಅದು ನೋಡಿ, ಆ ಫೋಟೋ ನೋಡಿ ಸಾಕು. ಇಲ್ಲೇ ಬಂದು ನೋಡಿಲಿ, ನಮ್ಗೆ ಅದೆಲ್ಲ ಇಲ್ಲ. ನನ್ನ 16 ವರ್ಷದ 7 ವಾರದ ದ್ವೇಷ ಹೊಡಿಬೇಕಾದ್ರೆ ಇಳಿಸ್ಬೋದಿತ್ತಲ್ಲ ನಾನು, ಅಲ್ವಾ? ಬಸ್ಕಿ ಹೊಡಿಬೇಕಾದ್ರೆ ಇಳಿಸ್ಬೋದಿತ್ತಲ್ವಾ? ನನಗೆ ಇರಿ ಹೇಳ್ತೀನಿ, ಈ ಹಠ ಐತಲ್ಲ, ಈ ಹಠನೇ ನಮ್ಮನ್ನ ಜಾಸ್ತಿ ಮಾಡಿ. 2 ಟೀಮ್ ಡಿವೈಡ್ ಮಾಡೋಣ. ಗಿಲ್ಲಿ ಚಂದ್ರಪ್ರಭಾ ಬೇಡ, ಯಾಕಂದ್ರೆ ಇರು ಒಂದ್ ನಿಮಿಷ. ಗಿಲ್ಲಿ ಮಾಡ್ಸಲ್ಲ, ಹೇಳಲ್ಲ. ಎರಡನೇದು ಚಂದ್ರಣ್ಣ, ಅವ್ರು ಸ್ವಲ್ಪ ಜೋರಾಗಿ ಅವ್ರಿಗೆ ಆಗಲ್ಲ ಅದು. ಅವ್ರು ಇದ್ರಲ್ಲಿ ನಾನು ನೋಡ್ದಂಗೆ ಅದು ಸ್ವಲ್ಪ ಅವ್ರು ತುಂಬಾ ಬಿಸಿ ಇದಾರೆ ಈಗ. ಅಶ್ವಿನಿ ಮೇಡಮ್ ಅಂತ ಒಬ್ರಿದ್ರು ಬಾತ್ರೂಮ್ ತೊಳಿ ಕಳ್ದ ಬಂದಿಲ್ಲ ಮಗ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.